ನೂತನ ಸ್ವರ್ಗಾಧೀಶ ರಾವಣೇಶ್ವರನ ಸಿಂಹಾಸನಾರೋಹಣಕ್ಕೆ ಜೈಕಾರ ಮಾಡುವುದಿಲ್ಲವೇ? ಸ್ವರ್ಗಾಧೀಶ್ವರ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ದೇವೇಂದ್ರ, ನಿನ್ನೆದುರೇ ನಾನು ಸಿಂಹಾಸನವನ್ನಗೇರಿದರೂ ಹೇಡಿಯಂತೆ ಸುಮ್ಮನೆ ನಿಂತಿರುವೆಯಲ್ಲ. ನಿನಗೆ ವಜ್ರಾಯುಧ ಬೇಕೆ? ಅದನ್ನು ಮಕ್ಕಳಿಗೆ ಆಡಲು ಕೊಡು. ಕಾಮಧೇನು, ಕಲ್ಪವೃಕ್ಷ, ಐರಾವತ ಎಲ್ಲವೂ ನನ್ನದಾಗಿವೆ. ಆದರೆ ಅವ್ಯಾವೂ ನನಗೆ ಹೆಸರು ಕೊಡುವುದಿಲ್ಲ. ಸ್ವರ್ಗಲೋಕದ ಈ ಅಪ್ಸರಿಯರು ಅಪ್ರತಿಮ ಸುಂದರಿಯರೆಂದು ಹೇಳುತ್ತಾರೆ. ಇವರನ್ನು ನನ್ನ ಪುಷ್ಪಕ ವಿಮಾನ ಏರಲು ಹೇಳು. ಇವರ ಗಾನ ನೃತ್ಯಗಳು ಲಂಕೆಯಲ್ಲೂ ನಡೆದು ಈ ಸ್ವರ್ಗವು ಕಳಂಕಿಸಿ ಲಂಕೆಯು ಪ್ರಸಿದ್ಧಿಯಾಗಲಿ. ಈ ಸುಂದರಿಯರೆಲ್ಲರ ಈ ಸ್ವರ್ಗವನ್ನು ನೀನೇ ಆಳಿಕೊ. ನಾನು ಇವರೊಂದಿಗೆ ತೆರಳುತ್ತೇನೆ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಅಮಾತ್ಯರೇ, ಈ ಪುಷ್ಪಕ ವಿಮಾನ ಏಕೆ ನಿಂತಿತು? ಪ್ರಭು, ನಮ್ಮ ಪುಷ್ಪಕ ವಿಮಾನವನ್ನು ಓರ್ವ ತಪಸ್ವಿನಿಯ ತಪೋಜ್ವಾಲೆಯು ತಡೆ ಹಿಡಿದಿದೆ. ಈ ರಾವಣೇಶ್ವರನ ಪುಷ್ಪಕ ವಿಮಾನವನ್ನು ತಡೆಯುವ ಶಕ್ತಿ ಒಬ್ಬ ತಪಸ್ವಿಗೆ? ಅವಳು ಯಾರು? ಅವಳ ಉದ್ದೇಶವೇನೆಂದು ಈ ಕೂಡಲೇ ತಿಳಿದು ಬನ್ನಿ. ಅಪ್ಪಣೆ ಪ್ರಭು. ಆ ತಪಸ್ವಿನಿಯ ಹೆಸರು ವೇದವತಿ. ಆಕೆ ಮಹಾವಿಷ್ಣುವೇ ತನ್ನ ಪತಿಯಾಗಬೇಕೆಂಬ ಅಪೇಕ್ಷೆಯಿಂದ ತಪಸ್ಸು ಮಾಡುತ್ತಿರುವಳು. ಸಾಕು ಸಾಕು. ದಾನವ ಶತ್ರು, ಕಪಟಿ, ಕುತಂತ್ರಿ, ಆ ಮಾಯಾವಿ ವಿಷ್ಣುವನ್ನು ವರಿಸುವ ಉದ್ದೇಶದಿಂದ ತಪಸ್ವಿನಿಯು ತಪಸ್ಸು ಮಾಡುತ್ತಿರುವಳೆ. ಅವಳ ತಪಸ್ಸು ಎಂದಿಗೂ ಫಲಿಸಬಾರದು. ಅವಳು ವಿಷ್ಣುವನ್ನು ವರಿಸದೆ ನನ್ನ ವಶಳಾಗಬೇಕು. ಅವಳು ಈ ಸುಂದರಿಯ ಒಡಗೂಡಿಗೆ ಈ ಪುಷ್ಪಕ ವಿಮಾನವನ್ನು ಏರಲಿ. ಅದು ಅಸಾಧ್ಯವೆನಿಸುತ್ತದೆ ಪ್ರಭು. ಆಕೆ ತಪೋಶಕ್ತಿಯಿಂದ ನಮ್ಮ ಪುಷ್ಪಕ ವಿಮಾನವೇ ನಿಂತಿದೆ. ಈ ದಶಕಂಠನಿಗೆ ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ. ಈ ಪುಷ್ಪಕ ವಿಮಾನ ಕೂಡಲೇ ಕೆಳಗಿಳಿಯಲಿ. ಎಂತಹ ಅಪ್ರತಿಮ ಸೌಂದರ್ಯದ ಖಣಿ! ಈ ಸ್ವರ್ಗ ಸುಂದರಿಯರಲ್ಲೂ ಕಾಣದ ಅಪ್ರತಿಮ ಅನುಪಮ ಲಾವಣ್ಯವತಿಯನ್ನು ಕಂಡ ಮೇಲೂ ಇವಳು ಆನಂದ ಶತ್ರುವಿಷ್ಣುವನ್ನು ವರಿಸಲು ಬಿಟ್ಟರೆ ನನ್ನಂತಹ ವಿವೇಕಿ ಈ ತ್ರಿಭುವನಗಳಲ್ಲೇ ಇರುವುದಿಲ್ಲ. ಎಲೈ ಅಪ್ಸರೆಯರೇ, ಇವಳ ಸೌಂದರ್ಯದ ಎದುರು ನೀವುಗಳು ಪೂರ್ಣ ಚಂದನೆದುರು ಮೀನುಕು ಹುಳಗಳಂತೆ ಕಾಣುತ್ತಿರುವಿರಿ. ಅವಳನ್ನು ಕಂಡ ಈ ನನ್ನ ಕಣ್ಣುಗಳಿಗೆ ನಿಮ್ಮನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ತೊಲಗಿ ಇಲ್ಲಿಂದ. ನಾವು ಆ ವೇದವತಿಯನ್ನು ವರಿಸಿ ಲಂಕೆಗೆ ಕರೆದೊಯ್ಯುತ್ತೇವೆ. ಹಾಗೆ ಯೋಚಿಸುವುದು ಸೂಕ್ತವಲ್ಲವೆಂದು ವೇದವತಿಯನ್ನು ಸಾಮಾನ್ಯವಾದ ಗತಿಯಲ್ಲಿ ಕೇಳಿದ ನನಗನ್ನಿಸುತ್ತದೆ. ಯಾರು ಆ ಸಾಂಬ?
ಸಾಮಾನ್ಯನವನು ಒಬ್ಬ ಮಹಾಪರಾಕ್ರಮಶಾಲಿ. ಆತನು ತಮ್ಮ ಹಾಗೆ ವೇದವತೆಯನ್ನು ಕಂಡು ಮೋಹಿಸಿದನಂತೆ. ಮೋಹಿಸಿದ ಸಾಮಾನ್ಯನೇ ತನ್ನ ನೋಟವನ್ನು ಸುಟ್ಟು ಭಸ್ಮ ಮಾಡಿದನು. ಅಮಾತ್ಯ, ನಿನ್ನ ಈ ಕಥೆಯನ್ನು ಕೇಳಿದ ಮೇಲೆ ನನಗೆ ಇವಳನ್ನು ವರಿಸುವ ಆಸೆ ಬಲವಾಗುತ್ತಿದೆ. ಪ್ರಭು, ಪರಾಕ್ರಮಶಾಲಿ ಸಾಮಾನ್ಯನೇ ನೆಟ್ಟ ನೋಟದಿಂದ ಸುಟ್ಟು ಭಸ್ಮ ಮಾಡಿದವಳು ಇವಳು ಎಂದು ತಿಳಿದ ಮೇಲೂ ಇವಳನ್ನು ಬಯಸುವುದು ಸೂಕ್ತವಲ್ಲವೆಂದು ನನ್ನ ಭಾವನೆ. ಅವಿವೇಕಿ ಅಮಾತ್ಯ, ನೀನು ಹೇಳಿದ್ದು ಸಾಂಬನ ಕಥೆ. ಇವನು ರಾವಣ, ಸಾಮಾನ್ಯ ಸಾಂಬನಲ್ಲ. ದಶ ದಿಕ್ಕುಗಳನ್ನೇ ಗೆದ್ದ ದಶಕಂಠ ರಾವಣ. 3 ಲೋಕಗಳನ್ನು ಸುಡಬಲ್ಲ ಇವನನ್ನು ದೇವತೆಗಳೆಲ್ಲರೂ ಒಂದುಗೂಡಿ ಸಿಟ್ಟಾಗಿ ದಾಳಿ ಮಾಡಿದರು. ಒಂದು ಕೂದಲೆಲೆಯಷ್ಟು ಕೊಂಕಿಸಲಾರರು. ಹೀಗಿರುವಾಗ ಈ ಸುಂದರಿ ನನ್ನನ್ನು ಏನು ಮಾಡಬಲ್ಲರು? ನನ್ನ ಪರಾಕ್ರಮವನ್ನು ಕೇಳಿದೊಡನೆ ಭಯದಿಂದಲೋ ಭಕ್ತಿಯಿಂದಲೋ ಪ್ರೀತಿಯಿಂದಲೋ ನನ್ನ ವಶರಾಗುವುದು. ಆಗಲೇ ಬೇಕು. ನೀನು ಇಲ್ಲಿಯೇ ಇರು, ನಾನು ಹೋಗಿ ಅವಳನ್ನು ಬೇಡವೆನ್ನುವುದನ್ನು ಮಾಡಲೇಬೇಕು ಅರ್ಥ ಮಾಡುವುದು ನಮ್ಮ ಪ್ರಭುಗಳ ಹುಟ್ಟುಗಳು. ಇಲ್ಲಿ ಪ್ರಣಯವಾಗುವುದು ಪ್ರಳಯವಾಗುವುದು ಅಪೂರ್ವ ರೂಪರಾಶಿ. ತ್ರಿಭುವನ ಸುಂದರಿ, ಬ್ರಹ್ಮ ಸೃಷ್ಟಿಯಲ್ಲೂ ಅಪರೂಪವಾದ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ಕನ್ಯಾಮಣಿ. ತಾಪಸಿಯ ನಿರಾಭರಣ ವೇಷದಲ್ಲೂ ಉಜ್ವಲವಾದ ಕಾಂತಿಯಿಂದ ಸೆಳೆಯುತ್ತಿರುವ ಲಲನಾಮಣಿ. ಭೂಮಿಯಲ್ಲಿ ಕುಳಿತೆ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ನನ್ನನ್ನು ಸೂಜಿಗಲ್ಲಿನಂತೆ ಸೆಳೆದ ಅನುಪಮ ಲಾವಣ್ಯವತಿಯೇ, ಒಮ್ಮೆ ಕಣ್ತೆರೆದು ನನ್ನನ್ನು ನೋಡುವಂತವಳಾಗು. ಅಯ್ಯೋ ಪುರುಷನೇ, ಪರಸ್ತ್ರೀಯ ಸೌಂದರ್ಯವನ್ನು ವರ್ಣಿಸುವುದು ಪಾಪಕರವಾದುದು. ಅದರಲ್ಲೂ ಕಾಮ ಮೋಹಗಳಿಂದ ಕೂಡಿ ಪರಸ್ತ್ರೀಯ ಬಗ್ಗೆ ಮಾತನಾಡುವುದರಿಂದ ಅತ್ಯಂತ ಮಹಾಪಾಪ ಉಂಟಾಗಿ ಅನರ್ಥಕ್ಕೆ ಕಾರಣವಾಗಬಹುದು. ಆದ್ದರಿಂದ ನೀನು ಆಡುವ ಮಾತನ್ನು ಮುಂದುವರಿಸದೆ ಇಲ್ಲಿಂದ ನಿರ್ಗಮಿಸುವುದು ನಿನಗೆ ಕ್ಷೇಮಕರ. ಸುಂದರಿ, ನೀನಿನ್ನು ಅವಿವಾಹಿತ. ಪುರುಷನು ಅವಿವಾಹಿತ ಕನ್ಯೆಯನ್ನು ಬಯಸಿದರೆ ಅದು ಪಾಪವಾಗುವುದಿಲ್ಲ. ಪ್ರಕೃತಿ ನಿಯಮ. ನಾನು ಅವಿವಾಹಿತಳಾಗಿರಬಹುದು, ಆದರೆ ನಾನೀಗಾಗಲೇ ಮಹಾಪುರುಷನೊಬ್ಬನನ್ನು ನನ್ನ ಪತಿಯನ್ನು ಸಂಕಲ್ಪಿಸಿ ಆತನನ್ನು ಹೊಂದುವುದಕ್ಕಾಗಿ ಈ ತಪಸ್ಸು ಮಾಡುತ್ತಿರುವುದರಿಂದ ನಾನು ನಿನಗೆ ಪರಸ್ತ್ರೀ. ನೀನು ನನ್ನೊಡನೆ ಮಾತನಾಡುವುದು, ನನ್ನನ್ನು ಕಾಮ ಮೋಹಗಳಿಂದ ನೋಡುವುದು, ನನ್ನನ್ನು ವರಿಸಲು ಬಯಸುವುದು ಎಲ್ಲ ಕೂಡ ದುರಾಚಾರವಾಗುತ್ತದೆ. ಸುಂದರಿ, ಪರಮಜ್ಞಾನಿಯಾದ ವಿಶ್ವವಸುವಿನ ಪುತ್ರನು, ಮಹಾ ತಪಸ್ವಿಯಾದ ಪೌಲಸ್ತ್ಯನ ಪೌತ್ರನೂ ಆದ ಏ ರಾವಣನಿಗೆ ಸದಾಚಾರ ದುರಾಚಾರಗಳ ಪಾಠ ಹುಟ್ಟಿನಿಂದಲೇ ಬೇಕಾದಷ್ಟು ಆಗಿದೆ. ಹೆಣ್ಣಿನಲ್ಲಿ ಪ್ರೇಮ ಯಾಚನೆ ಮಾಡುವುದು, ಹಾಗೆ ಮಾಡಿದಾಗ ಪುರುಷನ ಲಕ್ಷಣ ಪೌರುಷಗಳಿಗೆ ಆ ಹೆಣ್ಣು ಒಲಿಯುವುದು ದುರಾಚಾರವಲ್ಲ, ಪ್ರೇಮಾಚಾರವೆಂದು
ಸರ್ವಮಾನ್ಯವಾಗುತ್ತದೆ. ಪುರುಷನೇ, ನನ್ನ ಪ್ರೇಮ, ನನ್ನ ಬದುಕು ಎಲ್ಲವೂ ಈಗಾಗಲೇ ಪುರುಷೋತ್ತಮನಿಗೆ ಮೀಸಲಾಗಿರುವುದರಿಂದ ನಿನ್ನ ವಿಚಾರಗಳಾಗಲಿ, ವಿನಂತಿಯಾಗಲಿ, ನೀತಿಯಾಗಲಿ, ಪ್ರೀತಿಯಾಗಲಿ ಎಲ್ಲವೂ ವಿರುದ್ಧವಾಗುತ್ತದೆ. ಆದುದರಿಂದ ನೀನು ನನ್ನ ಪ್ರೇಮವನ್ನು ಪಡೆಯುವ ಪ್ರಯತ್ನವನ್ನು ಬಿಟ್ಟು ಇಲ್ಲಿಂದ ತೆರಳುವುದು ಸನ್ನಡತೆಯಾಗುತ್ತದೆ. ಏ ಸುಂದರಿ, ಹೆಣ್ಣು ಚಂಚಲೆಗೆಂದು ನಾನು ನೀನು ಯಾವ ಪುರುಷೋತ್ತಮನನ್ನು ಆತನ ಪೌರುಷ ಲಕ್ಷಣಗಳಿಗೆ ಪ್ರೇಮಿಸುತ್ತಾ ಅವನನ್ನು ಪಡೆಯಲು ಇಚ್ಛಿಸಿರುವೆಯೋ ಆ ಪುರುಷೋತ್ತಮನಿಗಿಂತ ನಾನು ಅಧಿಕ ಗುಣವುಳ್ಳವನು ಎಂದು ನಿನಗೆ ತಿಳಿದಾಗ ನೀನೇ ನನ್ನನ್ನು ವರಿಸಲು ಸಿದ್ಧಳಾಗುವುದರಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ. ಎಲೆ ಪುರುಷನೇ, ನಾನು ಹೊಂದಬೇಕೆಂದಿರುವ ಪುರುಷೋತ್ತಮನಿಗೆ ಸರಿಸಾಟಿಯಾಗಿ ಈ ಜಗತ್ತಿನಲ್ಲಿ ಯಾವ ಮಹಾಪುರುಷನಾಗಲಿ ಮಹಾ ತೇಜಸ್ವಿಯಾಗಲಿ ಯಾರೂ ಇಲ್ಲ. ಆದ್ದರಿಂದ ನೀನು ನಿನ್ನ ಗುಣ ವಿಶೇಷಗಳನ್ನು ನನಗೆ ತಿಳಿಸುವ ವ್ಯರ್ಥ ಪ್ರಯತ್ನವನ್ನು ಬಿಟ್ಟು ಇಲ್ಲಿಂದ ತೆರಳುವುದು ಸೂಕ್ತ. ಸುಂದರಿ, ನಾನಾರು ನನ್ನ ಪರಾಕ್ರಮವೇನೆಂಬುದನ್ನು ತಿಳಿಯದೆ ನನ್ನನ್ನು ತಿರಸ್ಕರಿಸುವುದು ಸೂಕ್ತವಲ್ಲ. ನನಗೆ ಯಾವ ಪರಾಕ್ರಮಗಳನ್ನು ತಿಳಿಯುವ ಅವಶ್ಯಕತೆ ಇಲ್ಲ. ನನಗಿದೆ ಅದರ ಅವಶ್ಯಕತೆ ನನಗಿದೆ. ಏಕೆಂದರೆ ನಾನು ನಿನ್ನನ್ನು ಬಯಸಿದ್ದೇನೆ. ನಾನು ಬಯಸಿರುವ ಹೆಣ್ಣು ನನ್ನನ್ನು ತಿಳಿದುಕೊಳ್ಳಬೇಕಾದರೆ ನನ್ನ ಪೌರುಷದ ಪರಿಚಯವನ್ನು ನಾನು ನಿನಗೆ ಮಾಡಿಕೊಡುತ್ತೇನೆ. ನಿನ್ನ ಯಾವ ಪರಿಚಯವೂ ನನ್ನ ಮನಸ್ಸನ್ನು ಕ್ಷಣ ಮಾತ್ರವೂ ವಿಚಲಿತಗೊಳಿಸಲಾರದು. ಇದೆಲ್ಲ ಈ ಸುಂದರಿಯ ಜಂಬಳ ಮಾತುಗಳು. ಪುರುಷನ ಪೌರುಷವನ್ನು ಕಂಡೊಡನೆ ಮಾತಿನಲ್ಲಿ ನಿರ್ಲಿಪ್ತತೆಯ ನಾಟಕವಾಡುತ್ತಾ ಪುರಹದೂರಿಯಲ್ಲಿ ಬೆಂದು ಕೊನೆಯಲ್ಲಿ ಆ ಪುರುಷನನ್ನೇ ಬಯಸುವ ಎಷ್ಟೋ ಹೆಣ್ಣುಗಳನ್ನು ನಾನು ಬಲ್ಲೆ. ಅವು ನೀನು ಬಲ್ಲಂತಹ ಹೆಣ್ಣುಗಳ ಗುಣಲಕ್ಷಣಗಳು. ಅವುಗಳಲ್ಲಿ ಅಲ್ಪ ಹೋಲಿಕೆಯೂ ನನ್ನಲ್ಲಿ ಇಲ್ಲ. ಹೋಲಿಕೆಯು ಇದೆಯೋ ಇಲ್ಲವೋ ಎನ್ನುವುದು ನನ್ನ ಬಗ್ಗೆ ನೀನು ತಿಳಿದಾಗ ಬಯಲಾಗುತ್ತದೆ. ನನ್ನ ಬಗ್ಗೆ ನಾನದನ್ನು ನಿನಗೆ ತಿಳಿಸಲೇಬೇಕಾಗಿದೆ. ನಾನು ಸಾಮಾನ್ಯನಲ್ಲ ಸುಂದರಿ. ಚತುರ್ಮುಖ ಬ್ರಹ್ಮನನ್ನೇ ನನ್ನ ತಪಸ್ಸಿನಿಂದ ಸಾಕ್ಷಾತ್ಕರಿಸಿಕೊಂಡು ಅಜೇಯವಾದ ವರಗಳನ್ನು ಪಡೆದ ಮಹಾತಪಸ್ವಿ. ಆ ಶಿವನ ವಾಸವಾದ ಕೈಲಾಸವನ್ನೇ ನಂದಿ ಬಾಹುಗಳಿಂದ ಎತ್ತಿ ಅಲುಗಾಡಿಸಿದ ಪರಾಕ್ರಮಿ. ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಳಗಳನ್ನು ಒಳಗೊಂಡು ವಿಭವಗಳಲ್ಲೇ ಈ ರಾವಣನನ್ನು ಗೆಲ್ಲಬಲ್ಲ ವೀರ ಯಾರೂ ಇಲ್ಲ. ಸ್ವರ್ಗಕ್ಕೂ ಮೀರಿದ ಆಲಂಕೆಯ ಒಡೆಯ. ಕ್ಷಣ ಮಾತ್ರದಲ್ಲಿ ಎಲ್ಲೆಂದರಲ್ಲಿ ಸಂಚರಿಸಬಲ್ಲ ಪುಷ್ಪಕ ವಿಮಾನದ ಪ್ರಭು. ಯಾವಾಗ ಬೇಕಾದರೂ ಯಾವ ರೂಪವನ್ನು ಹೊಂದಬಲ್ಲ ನಿನ್ನಲ್ಲಿ ನನಗೆ ಅದೆಂತಹ ಮೋಹ ಉಂಟಾಗಿದೆ ಎಂದು ತಿಳಿದು ಸಂತೋಷ ಪಡು ಸುಂದರಿ. ಈ ನಿರರ್ಥಕವಾದ ತಪಸ್ಸನ್ನು ಬಿಟ್ಟು ನನ್ನನ್ನು ಈ ಕೂಡಲೇ ವರಿಸಿ ಆಲಂಗಿಸು. ಸಾಕು ಮಾಡು ನಿನ್ನ ಅವಿವೇಕತನವನ್ನು. ನಿನ್ನನ್ನು ನೋಡುತ್ತಿದ್ದರೆ ನನಗೆ ಅಸಹ್ಯ ಉಂಟಾಗುತ್ತಿದೆ. ಹೆಣ್ಣುಗಳೆಂದರೆ ಪುರುಷನ ಕಾಮ, ಮೋಹ, ವೈಭವಕ್ಕೆ ಒಳಗಾಗುತ್ತಾ ನಿನ್ನಂಥವರಿಗೆ ವಶವಾಗುತ್ತಾರೆ ಎಂಬುದು ತಾನೇ ನಿನ್ನ ತಿಳುವಳಿಕೆ. ನಿನ್ನ ಅಂತಹ ತಿಳುವಳಿಕೆಗೆ ನನ್ನ ಧಿಕ್ಕಾರವಿರಲಿ. ಒಂದು ಮಾತು ಹೇಳುತ್ತೇನೆ, ತಿಳಿದುಕೋ. ಪರಮ ಪುರುಷನನ್ನು ಮಾನಸಿಕವಾಗಿ ಪತಿಯಾಗಿ ಪಡೆದಿರುವ ನಾನು ಅವರನ್ನು ಹೊಂದುವುದು ನನ್ನ ಪರಮ ಗುರಿ. ಅದನ್ನು ಹೊರತು ಬೇರಿನ್ಯಾವುದೂ ಇಲ್ಲ. ಅನ್ಯ ಪುರುಷನ ವೈಭವ ಪರಾಕ್ರಮಗಳು ನನಗೆ ಕಸದ ಸಮ. ಆದ ಕಾರಣ ಈ ಕ್ಷಣವೇ ನೀನಿಂದ ತೆರಳುವುದು ಸೂಕ್ತ. ಸೌಂದರ್ಯದ ಮನದಿಂದ ನನ್ನನ್ನು ಧೂಳಿಗಿಂತ ಕಡೆಯಾಗಿ ಕಾಣುತ್ತಿರುವೆಯಲ್ಲ. ಇನ್ನು ನಿನ್ನನ್ನು ಒಲಿಸಿಕೊಳ್ಳುವ ಮಾತನಾಡದೆ ಬಲವಂತವಾಗಿ ಲಂಕೆಗೆ ಎಳೆದೊಯ್ದು ಆನಂದಿಸುತ್ತೇನೆ. ನೀಚ! ದೂರ ಸರಿ! ಶೀಲವತಿಯಾದ ನನ್ನನ್ನು ಪಡೆಯಲು ಬಂದ ನೀನು ನಾಶವಾಗುತ್ತೀಯ. ಸರ್ವವನ್ನು ನಾಶ ಮಾಡುವವನು ನಾನು. ನಿನ್ನ ಈ ಸಿಟ್ಟಿನ ದೃಷ್ಟಿಗೆ ಸುಟ್ಟು ಹೋಗಲು ನಾನು ಆ ಸಾಂಬನಲ್ಲ, ರಾವಣ. ನಡೆ ಹೋಗೋಣ. ಎಲೆ ನೀಚನೆ, ನನ್ನ ಮನಸ್ಸನ್ನು ಒಲಿಸಿಕೊಳ್ಳಲಾಗದಿದ್ದರೂ
ನನ್ನ ಸೌಂದರ್ಯವನ್ನು ಆನಂದಿಸಲು ಯತ್ನಿಸಿದ ಕಾಮಹುಳುವೆ. ಪತಿವ್ರತೆಯ ಪ್ರೇಮವೆನ್ನುವುದು ಕ್ಷಣಿಕ ಭೋಗಗಳಿಗೆ ಮೀರಿದ ಅನಂತ ಕಾಲ ಆನಂದವೆನ್ನುವುದು ನಿನ್ನಂತಹ ಅಜ್ಞಾನಿಗಳಿಗೆ ತಿಳಿಸಲು ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಸ್ಪರ್ಶದಿಂದ ಮಲಿನವಾದ ಈ ನನ್ನ ಶರೀರವನ್ನು ನನ್ನ ಸ್ವಾಮಿಯನ್ನು ಸೇರದೆ ಅಗ್ನಿಗೆ ಅರ್ಪಿಸುತ್ತೇನೆ. ಬೇಡ ಸುಂದರಿ, ನಿನ್ನ ಈ ದಿವ್ಯವಾದ ದೇಹವನ್ನು ಅಗ್ನಿಗೆ ಸಮರ್ಪಿಸಿ ವ್ಯರ್ಥಗೊಳಿಸಬೇಡ. ನಾನು ನಿನ್ನನ್ನು ಪಡೆಯುತ್ತೇನೆ. ನೀನು ಈ ಅಗ್ನಿಯ ಪಂಜರದೊಳಗೆ ಬರಲಾರೆ. ನನ್ನ ದೇಹ ದಹಿಸುವುದನ್ನು ತಡೆಯಲಾರೆ. ಬೇಡ ಸುಂದರಿ, ಬೇಡ. ನಿನ್ನಂತಹ ಅಪೂರ್ವವಾದ ದೇಹವನ್ನು ನನ್ನಂತಹ ರಸಿಕರ ಭೋಗಕ್ಕೆ ದುರ್ಲಭವಾಗುವಂತೆ ಅಗ್ನಿಗೆ ಅರ್ಪಿಸಿ ನಾನು ಮಹದಾನಂದವನ್ನು ಪಡೆಯುವ ಅವಕಾಶವನ್ನು ವಂಚಿಸಬೇಡ. ಛೀ ನೀಚ! ಇಂತಹ ಎಷ್ಟೋ ದೇಹಗಳನ್ನು ಪಡೆಯುತ್ತೇನೆ. ಈ ಜನ್ಮದಲ್ಲಿ ಈ ದೇಹದಲ್ಲಿ ಪಡೆಯಲಾಗದ ಪುರುಷೋತ್ತಮನ ಪ್ರೇಮವನ್ನು, ಅವರ ಪಾದ ಸೇವೆಯನ್ನು ಮಾಡುವ ಅವಕಾಶವನ್ನು ಮುಂದಿನ ಜನ್ಮದಲ್ಲಿ ಮುಂದಿನ ದೇಹದಲ್ಲಿ ಪಡೆಯುತ್ತೇನೆ. ಆಗ ನನ್ನ ಪತಿಯಿಂದಲೇ ನಿನ್ನ ಸಂಹಾರ. ನಮೋ ಅಗ್ನಿದೇವ, ನನ್ನ ದೇಹವನ್ನು ಸ್ವೀಕರಿಸು. ಅಗ್ನಿದೇವ, ಅವಳನ್ನು ಸುಡಬೇಡ. ಈ ದಿವ್ಯ ಸುಂದರಿಯ ದೇಹವನ್ನು ಸುಡಬೇಡ. ಹೇ ಸುಂದರಿ, ನೀನೆಂತಹ ಅವಿವೇಕಿ. ಹೇ ಅಗ್ನಿದೇವ, ನೀನೆಂತಹ ಅಜ್ಞಾನಿ. ಅಯ್ಯೋ, ಅಪರೂಪವಾದ ಈ ಸೌಂದರ್ಯ ನಾನು ಆನಂದಿಸುವ ಮೊದಲೇ ಭಸ್ಮವಾಗಿ ಬಿಟ್ಟಿತಲ್ಲ. ಅಬ್ಬಬ್ಬಾ ಮುನೀಂದ್ರ, ಆ ದಶಕಂಠ ರಾವಣನ ದುಷ್ಟತನಗಳ ಬಗ್ಗೆ ಕೇಳಿದೆ. ತನ್ನ ಮಲ ಸಹೋದರನಾದ ಕುಬೇರನನ್ನು ಲಂಕೆಯಿಂದ ಓಡಿಸಿ ಅದನ್ನು ತನ್ನ ವಶಪಡಿಸಿಕೊಂಡಿದ್ದ. ಇದಾದ ಮೇಲೆ ಕುಬೇರನು ಅಳಕಾ ನಗರಿಯಲ್ಲಿದ್ದರೂ ಅಲ್ಲಿಗೂ ಹೋಗಿ ಅವನ ಪುಷ್ಪಕ ವಿಮಾನವನ್ನು ಅಪಹರಿಸಿದ. ಇದಾದ ನಂತರ ಪರಮೇಶ್ವರನ ಕೈಲಾಸವನ್ನು ಎತ್ತಲು ಹೋಗಿ ಗರ್ವಭಂಗವಾದ ಮೇಲೂ ರಂಬೆಯನ್ನು ಬಲಾತ್ಕರಿಸಿದ. ಇಷ್ಟೆಲ್ಲ ಅನಾಹುತಗಳಾದ ಮೇಲೂ ವಿವೇಕವನ್ನು ತಂದುಕೊಳ್ಳದೆ ವೇದವತಿಯನ್ನು ಬಲಾತ್ಕರಿಸಲು ಮುಂದಾದ ಎಂಬ ವಿಚಾರವು ತಮ್ಮಿಂದ ತಿಳಿದ ಮೇಲಂತೂ ಛೆ, ಆ ರಾವಣನ ಬಗ್ಗೆ ಜಿಗುಪ್ಸೆಯೂ ತಿರಸ್ಕಾರವೂ ಉಂಟಾಗಿದೆ. ಜನಕ ಮಹಾರಾಜ, ಆ ರಾವಣನಿಂದ ಮುಂದೆ ಇನ್ನು ಏನೇನು ಅನಾಹುತಗಳು ನಡೆಯಬೇಕಾಗಿದೆಯೋ. ಒಟ್ಟಿನಲ್ಲಿ ವೇದವತಿಯು ನಿನಗೆ ಸೀತೆಯಾಗಿ ಸಿಗಲು ಆ ರಾವಣನ ಪಾತ್ರವೂ ಇದೆ ಎನ್ನುವುದು ನಿನಗೆ ತಿಳಿಯಿತಲ್ಲ. ಆದರೆ ಮುನೀಂದ್ರ, ಆ ರಾವಣನ ದುಷ್ಟತನವನ್ನು ಸಹಿಸದ ವೇದವತಿಯು ತನ್ನನ್ನು ತಾನೇ ದಹಿಸಿಕೊಂಡು ಭಸ್ಮವಾದಳು ಎಂದಿರು. ಹೀಗೆ ಭಸ್ಮವಾದ ವೇದವತಿಯು ನಮ್ಮ ರಾಜ್ಯದ ಭೂಮಿಯಲ್ಲಿ, ಅದು ಸ್ವರ್ಣ ಪೆಟ್ಟಿಗೆಯಲ್ಲಿ ಶಿಶಿರೂಪಿಯಾಗಿ ಪುನರವತರಿಸಲು ಕಾರಣವಾದಳು. ಹೇಳುತ್ತೇನೆ ಮಹಾರಾಜ, ಹೇಳುತ್ತೇನೆ. ವೇದವತಿಯು ಭಸ್ಮವಾದ ಮೇಲೆ ಪ್ರಭು, ತಮ್ಮ ಆಜ್ಞೆಯಂತೆ ವೇದವತಿಯ ಭಸ್ಮವನ್ನು ಈ ಸುವರ್ಣ ಪೆಟ್ಟಿಗೆಯಲ್ಲಿ ತುಂಬಿಸಿಕೊಂಡು ತಂದಿದ್ದೇನೆ. ಇದನ್ನು ಲಂಕೆಗೆ ಹೊಯ್ದು ಜಲದಲ್ಲಿ ವಿಸರ್ಜಿಸಿ ಸಂಸ್ಕಾರ ನಡೆಸಿಲ್ಲ. ಮೂರ್ಖರಂತೆ ಮಾತನಾಡಬೇಡ. ಆ ಸುಂದರಿಯ ನೆನಪಾದೊಡನೆ ಈ ಭಸ್ಮವು ನನ್ನ ಕಣ್ಣು ಮುಂದೆ ಇರಬೇಕು. ನಮ್ಮ ಚಿತ್ತ ಪ್ರಭು. ಲಂಕೆಗೆ ಹೊರಡೋಣ. ಮಹಾರಾಜ, ಈ ಸೀತೆಯು ನಿನಗೆ ದೊರೆತು ಹಿಂದೆಂದೂ ಕಾಣದಂತಹ ಆನಂದವನ್ನು, ಸಂಭ್ರಮವನ್ನು ಉಂಟು ಮಾಡಿದ್ದಾಳೆ ಅಲ್ಲವೇ? ಹೌದು. ಈ ಅರಮನೆಯಲ್ಲಿ ಕಂದನ ಅಳು ನಗುವನ್ನು ಕೇಳುತ್ತೇನೆಯೂ ಇಲ್ಲವೋ? ಆ ಮಗುವು ತಪ್ಪು ಹೆಜ್ಜೆಗಳನ್ನು ಇಡುವುದನ್ನು ನೋಡುತ್ತೇನೆಯೂ ಇಲ್ಲವೋ? ಹಸು ಕಂದನನ್ನು ಎತ್ತಿ ಮುದ್ದಾಡುವ ಭಾಗ್ಯ ನನಗೆ ಈ ಜನ್ಮದಲ್ಲಿ ಲಭಿಸುತ್ತದೆಯೋ ಇಲ್ಲವೋ ಎಂಬ ಆತಂಕ ಉಂಟಾಗಿತ್ತು.
ಆದರೆ ಈಗ ಅದೆಲ್ಲವೂ ಪರಿಹಾರವಾಗಿ ಮಹದಾನಂದವಾಗಿದೆ ಮಹದಾನಂದವಾಗಿದೆ ಮಹದಾನಂದವಾಗಿದೆ. ಈ ಕಂದ ಹಿಂದಿನ ಜನ್ಮದಲ್ಲಿ ವೇದವತಿಯಾಗಿದ್ದನ್ನು ನಮಗೆ ಹೇಳಿದೆ. ಆದರೆ ಸ್ವರ್ಣ ಪೆಟ್ಟಿಗೆಯಲ್ಲಿ ಈ ಮಗು ನಮ್ಮ ರಾಜ್ಯದ ಭೂಮಿಯಲ್ಲಿ ಹೇಗೆ ಸೇರಿತು ಎಂಬ ವಿಚಾರವನ್ನು ತಿಳಿಯಲು ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಕುತೂಹಲ ಉಂಟು ಮಾಡುತ್ತದೆ. ಅದನ್ನು ದಯಮಾಡಿ ತಿಳಿಸಿ. ತಿಳಿಸುತ್ತೇನೆ ಮಹಾರಾಜ. ವೇದವತಿಯು ಭಸ್ಮವಾದ ನಂತರ ಆ ಭಸ್ಮವನ್ನು ರಾವಣನು ಲಂಕೆಗೆ ತೆಗೆದುಕೊಂಡು ಹೋದನು. ಅನಂತರ ಲಂಕೆಯಲ್ಲಿ ರಾವಣನಿಗೆ ಹಲವಾರು ಸೋಲುಗಳು ತೊಂದರೆಗಳು ಉಂಟಾದವು. ಕೈಲಾಸ ಪರ್ವತವನ್ನೇ ಅಲುಗಾಡಿಸಿದ ಬಲವಂತ, ಪರಶಿವನಿಂದ ರಾವಣ ಎಂದು ಕರೆಸಿಕೊಂಡ ಧೀಮಂತ, ಉಗ್ರ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಪಡೆದು 3 ಲೋಕಗಳನ್ನು ಜಯಿಸಿದ ಪರಾಕ್ರಮಿ, ಯಾವ ಲೋಕದಲ್ಲಿಯೂ ಇಲ್ಲದ ವೈಭವದ ಲಂಕಾಧೀಶ್ವರ, ಸೋಲನ್ನೇ ಕಾಣದ ಸಾಹಸಿ, ಬಯಸಿದ್ದನ್ನು ಕ್ಷಣಾರ್ಧದಲ್ಲಿ ಪಡೆಯುವ ಚತುರ. ಇಂತಹ ರಾವಣನಿಗೆ ಸೋಲು, ಕಾರ್ತ್ಯವೀರ್ಯಾರ್ಜುನನೆದುರಿಗೆ ಸೋಲು, ವಾಲಿ ಎದುರಿಗೆ ಸೋಲು, ಸೋಲು ಸೋಲು ಸೋಲು. ಈ ರಾವಣ ಏನನ್ನು ಬೇಕಾದರೂ ಸಹಿಸಬಲ್ಲ, ಆದರೆ ಸೋಲನ್ನು ಸಹಿಸುವುದಿಲ್ಲ, ತಿರಸ್ಕಾರವನ್ನು ಸಹಿಸುವುದಿಲ್ಲ. ನಿಮ್ಮಲ್ಲಿ ಯಾರಾದರೂ ಇದಕ್ಕೆ ಉತ್ತರ ಕೊಡಿ. ಯಾಕೆ ಯಾಕೆ ಈ ಸೋಲು ಸಂಭವಿಸುತ್ತಿದೆ? ನನಗೆ ಉತ್ತರ ಬೇಕು. ಇಲ್ಲದಿದ್ದರೆ ನಿಮ್ಮ ತಲೆದಂಡ. ಈ ಸೋಲಿಗೆ ಕಾರಣವನ್ನು ತಿಳಿಸಿ ಗೆಲ್ಲುವ ಮಾರ್ಗವನ್ನು ಸೂಚಿಸಿ. ಅಮಾತ್ಯರೇ, ಮಾತನಾಡಿ. ಮಹಾಪ್ರಭು, ಯಾವುದೇ ಹೋರಾಟದಲ್ಲಿ ಶತ್ರುವಿನ ಬಲವನ್ನು ಮುಂಚಿತವಾಗಿ ಅರಿತು ಅದಕ್ಕೆ ತಕ್ಕಂತೆ ಸಿದ್ಧತೆ ಮಾಡಿ ಯುದ್ಧ ಮಾಡುವುದು ಜಯಕ್ಕೆ ಕಾರಣವಾಗುತ್ತದೆ. ಆದರೆ ತಾವು ಅನುಭವಿಸಿದ ಸೋಲಿನಲ್ಲಿ ಅಂತಹ ಸಿದ್ಧತೆಗಳು ಮಾಡದೇ ಇರುವುದು ಎದ್ದು ಕಾಣುತ್ತವೆ. ಪ್ರಭು, ಇನ್ನು ಮುಂದಾದರೂ ವೈರಿಯ ಬಲವನ್ನರಿತು ತಮ್ಮ ಬಲವನ್ನು ಹೆಚ್ಚಿಸಿಕೊಂಡು ಯುದ್ಧ ತಂತ್ರವನ್ನು ರೂಪಿಸಿದರೆ 7 ಲೋಕದಲ್ಲಿ ತಮ್ಮನ್ನು ಜಯಿಸುವವರೇ ಇರುವುದಿಲ್ಲ ಪ್ರಭು. ಅಮಾತ್ಯರೇ, ಸಾಮಾನ್ಯ ಕ್ಷತ್ರಿಯರ ಯುದ್ಧ ತಂತ್ರವನ್ನು ಗೇಳಿ ಪಾಠದಂತೆ ನನಗೆ ಒಪ್ಪಿಸಬೇಕಾಗಿಲ್ಲ. ನನಗೆ ಯುದ್ಧವನ್ನು ಗೆಲ್ಲಲು ಯುದ್ಧ ತಂತ್ರ ಬೇಕಾಗಿರಲಿಲ್ಲ. ಈ ರಾವಣನ ಬಲ ಒಂದೇ ಸಾಕಾಗಿತ್ತು. ಆದರೆ ಆ ಬಲ ದುರ್ಬಲವಾಯಿತೇಕೆ? ಅದನ್ನು ಯೋಚಿಸಿ ಹೇಳಿ. ಮಹಾಪ್ರಭು, ತಮ್ಮ ಬಲ ದುರ್ಬಲವಾಯಿತು ಎಂದು ತಿಳಿಯುವುದರ ಬದಲು ವೈರಿಯ ಬಲ ಪ್ರಬಲವಾಗಿದ್ದು ಎಂದು ತಿಳಿದರೆ ಸೋಲಿಗೆ ಕಾರಣವೂ ತಿಳಿದಂತೆ. ಇನ್ನು ಮುಂದೆ ಆ ವೈರಿಗಿಂತ ಹೆಚ್ಚು ಪ್ರಬಲತೆಯನ್ನು ಹೊಂದುವುದರ ಬಗ್ಗೆ ಯೋಚಿಸಿದರೆ ಆಗ ನೀವು ಎಲ್ಲರನ್ನೂ ಜಯಿಸಿದಂತೆ. ಈ ಪ್ರಬಲ ದುರ್ಬಲ ವಿಚಾರವನ್ನು ಯಾವುದಾದರೂ ಮಕ್ಕಳಿಗೆ ತಿಳಿಸಿ, ನನಗಲ್ಲ. ಗುರುವರ್ಯ, ನೀವೇಕೆ ಸುಮ್ಮನೆ ಕುಳಿತಿರುವಿರಿ? ನನ್ನ ಪ್ರಶ್ನೆಗೆ ಈ ಅಮಾತ್ಯರುಗಳಿಂದ ಸಮಾಧಾನಕರ ಉತ್ತರ ಸಿಗಲಿಲ್ಲ. ನೀವಾದರೂ ಕೊಡುವಿರೋ ಇಲ್ಲವೋ? ಹೇಳುತ್ತೇನೆ ರಾವಣ, ಹೇಳುತ್ತೇನೆ. ಈ ನಿನ್ನ ಆತಂಕ ಸೋಲಿಗೆ ನೀನೇ ಕಾರಣ. ನೀನು ತಂದಿಟ್ಟಿರುವ ವಸ್ತುವೇ ಕಾರಣ. ಗುರುವರ್ಯ, ಅದಾವ ವಸ್ತು ನನ್ನನ್ನು ತಡೆದಿದೆ? ಅದು ನನಗೆ ಎಷ್ಟೇ ಆಪ್ತವಾಗಿರಲಿ ಅದನ್ನು ದೂರವಿಡುತ್ತೇನೆ. ಹೇಳಿ ಗುರುವರ್ಯ, ಅದಾವ ವಸ್ತು ಎಂದು ತಕ್ಷಣ ತಿಳಿಸಿ. ಭಸ್ಮ, ನೀನು ತಂದಿರುವ ವೇದವತಿಯ ಭಸ್ಮ. ಈ ನಿನ್ನ ಸೋಲಿಗೆ ಕೇಡಿಗೆ ಅದೇ ಕಾರಣ. ಪ್ರಬಲನಾದ ಸೂರ್ಯನನ್ನು ಮೋಡಗಳು ಮುಸುಕಿದಾಗ ಸೂರ್ಯನ ಶಕ್ತಿಯನ್ನು ಭೂಮಿ ಮುಟ್ಟಲು ಹೇಗೆ ವಿಫಲವಾಯಿತೋ ಹಾಗೆ ನಿನ್ನ ಬಲವು ಪ್ರಕಾಶಿಸುವಲ್ಲಿ ಆ ವಸ್ತು ತಡೆದಿದೆ. ಆಕೆ ಸಿಟ್ಟಾಗಿ ತನ್ನನ್ನು ತಾನೇ ಸುಟ್ಟುಕೊಂಡವಳ ಭಸ್ಮ ಅದು. ಈಗಾಗಲೇ ತನ್ನ ಪತಿಯಿಂದಲೇ ಸಂಹಾರವಾಗುವುದೆಂದು ಶಾಪವಿತ್ತ ಭಸ್ಮ ಅದು. ಅಂತಹ ಭಸ್ಮವನ್ನು ಪರಮೇಶ್ವರನ ಪ್ರಸಾದವೆಂದು ಇಟ್ಟುಕೊಂಡಿರುವೆ. ಆದ್ದರಿಂದ ನಿನಗೆ ಕೆಟ್ಟದ್ದಾಗದೆ ಒಳ್ಳೆಯದಾಗಲು ಹೇಗೆ ಸಾಧ್ಯ ರಾವಣ? ಅನುಮಾನವೇ ಇಲ್ಲ. ಆ ಪೆಟ್ಟಿಗೆ ಇಲ್ಲಿರ ಕೂಡದು. ವೇದವತಿ,
ಭಸ್ಮವಾದ ಮೇಲೂ ನನಗೆ ಕೇಡನ್ನು ಬಯಸುತ್ತಿರುವೆಯ? ಆ ದುಷ್ಟ ಸ್ವರ್ಣ ಪೆಟ್ಟಿಗೆಯನ್ನು ತನ್ನಿ. ಅಪ್ಪನೇ ಪ್ರಭು. ಈ ಭೂತಕಾಲದ ಭಸ್ಮ ನನ್ನ ವರ್ತಮಾನದ ಸೋಲಿಗೆ ಕಾರಣವಾದರೆ ಭವಿಷ್ಯ ಕಾಲದಲ್ಲಿ ನನಗೆ ಒಂದು ಧೂಳಿನ ಕಣದಷ್ಟು ಕೆಡಕುಂಟಾಗಬಾರದು. ಹೇಳಿ ಗುರುವರ್ಯ, ಈ ಪೆಟ್ಟಿಗೆ ನೀನು ಮಾಡಬೇಕು, ಹೇಳಿ. ರಾವಣ, ಈ ಪೆಟ್ಟಿಗೆಯನ್ನು ಸಮುದ್ರದಲ್ಲಿ ಎಸೆದು ಬಿಡು. ಇದು ಲಂಕೆಯ ನೆಲದಲ್ಲಿ ಇರುವುದು ಬೇಡ. ಆಳ ಸಮುದ್ರದಲ್ಲಿ ಈ ಭಸ್ಮ ಅಡಗಿ ಹೋಗಲಿ. ಅದರಂತೆ ಆ ಹೆಣ್ಣಿನ ಶಾಪದ ಶಕ್ತಿಯು ಸಮುದ್ರದಲ್ಲಿ ಹುಡುಗಿ ಹೋಗಲಿ. ಅಪ್ಪಣೆ ಗುರುವರ್ಯ. ಅಮಾತ್ಯರೇ, ಮಹಾರಾಜ, ಈ ರೀತಿಯಾಗಿ ಗುರುಗಳು ರಾವಣನಿಗೆ ಹೇಳಿದಂತೆ ರಾವಣನು ಭಸ್ಮವಿದ್ದ ಪೆಟ್ಟಿಗೆಯನ್ನು ಲಂಕೆಯ ಸಮುದ್ರಕ್ಕೆ ಎಸೆದನು. ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಆ ಪೆಟ್ಟಿಗೆಯು ತೀರಕ್ಕೆ ಬಂದು ಬಿತ್ತು. ಕಳ್ಳರ ಗುಂಪೊಂದು ಅದನ್ನು ನೋಡಿ ಅದರಲ್ಲಿ ಸಂಪತ್ತು ಇರಬಹುದೆಂದು ಭಾವಿಸಿ ಅದನ್ನು ಒಡೆಯಲು ಪ್ರಯತ್ನಿಸಿ ವಿಫಲರಾಗಿ ಅದನ್ನು ತಮ್ಮೊಡನೆ ಕೊಂಡೊಯ್ದರು. ಕಡೆಗೊಂದು ದಿನ ನಿನ್ನ ರಾಜ್ಯದ ನದಿಯ ಬಯಲಿನಲ್ಲಿ ಚಿನ್ನದ ಪೆಟ್ಟಿಗೆಯನ್ನು ಹೂತಿಟ್ಟು ಮುಂದೆಂದಾದರೂ ಒಂದು ದಿನ ಅದನ್ನು ಒಡೆಯಲು ಪ್ರಯತ್ನ ಮಾಡಬಹುದೆಂದು ಹೊರಟು ಹೋದರು. ನಿನ್ನ ರಾಜಪುರೋಹಿತರು ನಿನ್ನ ಯಾಗಕ್ಕಾಗಿ ಆ ನದಿಯ ಪ್ರದೇಶವನ್ನೇ ಆಯ್ಕೆ ಮಾಡಿದರು. ನೀನು ಅಲ್ಲಿ ನೇಗಿಲು ಹೂಡಿದೆ. ಆಗ ನಿನಗೆ ಈ ಮಗು ಇದ್ದ ಪೆಟ್ಟಿಗೆ ದೊರೆಯಿತು. ಹಾಗಾದರೆ ವೇದವತಿಯ ಭಸ್ಮವು ಇಂತಹ ಮುದ್ದಿನ ಮಗುವಾಗಿ ರೂಪಾಂತರಗೊಂಡಿದೆ. ಹೌದು ಮಹಾರಾಜ, ಆ ಭಸ್ಮ ಪೆಟ್ಟಿಗೆ ಎಲ್ಲವೂ ನಿಮಿತ್ತ ಮಾತ್ರ. ಈ ಮಹಾಲಕ್ಷ್ಮಿಯ ಸ್ವರೂಪವು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ವ್ಯಕ್ತಗೊಳ್ಳಬಹುದು. ಅದಕ್ಕೆ ಯಾವ ದ್ರವ್ಯದ ಅವಶ್ಯಕತೆಯೂ ಇಲ್ಲ. ಅವರವರ ಸಾಧನೆಗೆ ಅನುಗುಣವಾಗಿ ಪ್ರತಿಫಲಗಳನ್ನು ಲೋಕದ ಜೀವಿಗಳಿಗೆ ನೀಡುವ ಕಾರಣಕ್ಕೆ ನೆಪ ಮಾತ್ರಕ್ಕೆ ಪ್ರಕಟಗೊಳ್ಳುತ್ತಾರೆ ಅಷ್ಟೆ. ನಿನ್ನ ಅನೇಕ ಜನ್ಮಗಳ ಫಲಾನುಫಲದಿಂದಾಗಿ ಆದಿಮಾತೆಯು ನಿನ್ನ ಮನೆಯಲ್ಲಿ ಬೆಳೆಯುವ ಭಾಗ್ಯವನ್ನು ನಿನಗೆ ಕರುಣಿಸಿದ್ದಾಳೆ. ನಾರಾಯಣ ನಾರಾಯಣ. ಆಹಾ, ಸರಿಯಾದ ಮಾತನ್ನೇ ಆಡಿದೆ. ಇಂತಹ ಭಾಗ್ಯ ಸಿಗುವುದು ಅತ್ಯಂತ ದುರ್ಲಭ. ನಾರಾಯಣ ನಾರಾಯಣ. ಜನಕ ಮಹಾರಾಜ, ಈ ತ್ರೇತಾಯುಗದಲ್ಲಿ ನಿಮ್ಮ ಮೇಲೆ ಆ ಭಗವಂತನ ಕೃಪೆ ಅಪಾರವಾಗಿ ಆಗುತ್ತದೆ. ಮುಂದೆ ನಿನ್ನಿಂದ ಮಹತ್ ಕಾರ್ಯವಾಗಲು ಮಗುವಿನ ರೂಪದ ಮಹಾತಾಯಿ ನಿನ್ನ ಅರಮನೆಯಲ್ಲಿ ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿಂದ ದಿನಕ್ಕೆ ಬೆಳಗುತ್ತಾ ಬೆಳೆಯುತ್ತಾಳೆ. ಅಷ್ಟೇ ಅಲ್ಲ, ನಿನಗೆ ಮಕ್ಕಳಾಗಲಿಲ್ಲವೆಂಬ ಕೊರತೆಯನ್ನು ನೀಗಿಸಲು ಸಂತಾನ ಪ್ರಾಪ್ತಿಯಾಗುತ್ತದೆ. ಅವರ ಹಿರಿಯಕ್ಕನಾಗಿ ಸೀತಾ ತನ್ನ ಬಾಲ್ಯ ಲೀಲೆಗಳಿಂದ ಈ ಅರಮನೆಯ ಸೊಬಗನ್ನು ಬೆಳಗಿಸುತ್ತಾಳೆ. ಮುಂದೆ ನಿನ್ನ ಹಾಗೂ ನಿನ್ನ ತಮ್ಮನ ಮಕ್ಕಳ ಮನೋಹರ ದೃಶ್ಯಗಳನ್ನು ನೋಡುವ ನೀನೇ ಧನ್ಯ ಮಹಾರಾಜ, ನೀನೇ ಧನ್ಯ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಅನುಪಮದಾನಂದ ತಂದೀಹ ಸಿರಿಕಂದ ಅಗಣಿತ ಚೆಲುವಿನ ವದನಾರವಿಂದ ಮಿಥಿಲೆಯ ಭಾಗ್ಯವೋ ದಿವಿಚಾರ ವರವೋ ಜನಕರ ವಂಶದ ಭಾಗ್ಯದ ನಿಧಿ
ಚೆಲುವಿನ ವದನಾರವಿಂದ ಅಗಣಿತ ಚೆಲುವಿನ ವದನಾರವಿಂದ. ಧರಣಿ ಜಾತೆ ಜನಕಪುತ್ರಿ ರಾಜಕುಮಾರಿ ಸೀತಾದೇವಿ ಆಗಮಿಸಬೇಕು. ಜನಕ ಮಹಾಪ್ರಭು ಪುತ್ರಿ ಊರ್ಮಿಳಾದೇವಿ ದಯಮಾಡಿಸಬೇಕು. ಶಿರಧ್ವಜ ಜನಕ ಮಹಾಪ್ರಭುಗಳ ಸಹೋದರರಾದ ಕುಶಧ್ವಜ ಪುತ್ರಿಯರು ಮಾಂಡವಿ ಶ್ರುತ ಕೀರ್ತಿಯರು ಆಗಮಿಸಬೇಕು. ರಾಜಕುಮಾರಿಯರೇ, ಈಗ ನೀವು ನಿಮ್ಮ ಬಳಿ ಇರುವ ಹೂಗಳಿಂದ ಮಾಲೆಯನ್ನು ಕಟ್ಟಿ ಅಲ್ಲಿರುವ ದೇವಿಯ ಶಿಲಾ ವಿಗ್ರಹಕ್ಕೆ ಹಾರ ಹಾಕಬೇಕು. ಎಲ್ಲರಿಗಿಂತ ಕೊನೆಯಲ್ಲಿ ಹಾಕಿದವರು ಕಣ್ಣಾಮುಚ್ಚಾಲೆ ಆಟದಲ್ಲಿ ಅವಿತುಕೊಂಡವರನ್ನು ಹುಡುಕಬೇಕು. ಈಗ ಈ ಮಾಲೆ ಕಟ್ಟಿ ದೇವಿಗೆ ಹಾರ ಹಾಕುವ ಕಾರ್ಯವನ್ನು ಮುಂದುವರಿಸಿ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಶ್ರವಣ, ಶತಭಿಷ, ರೇವತಿ, ಪುಷ್ಯ. ಸಹೋದರಿ, ಅಲ್ಲಿ ಕಾಡಿದೆ, ಅಲ್ಲಿ ಏಕೆ ಹೋಗುತ್ತಿರುವೆ? ಬರುವೊಂದು ಅಪಾಯದಿಂದ ಕೂಗುತ್ತಿದೆ, ನಾ ಅದನ್ನು ರಕ್ಷಿಸಲು ಹೋಗುತ್ತಿದ್ದೇನೆ. ಬೇಡ ಸಹೋದರಿ, ಅಲ್ಲಿ ಹೋಗಬೇಡ. ಊರ್ಮಿಳಾ, ಈ ವಿಚಾರವನ್ನು ಕೂಡಲೇ ಮಾಂಡವಿಗೆ ತಿಳಿಸೋಣ ಬಾ. ಮಾಂಡವಿ, 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 ಏನಾಯಿತು? ಅಲ್ಲಿ ನೋಡು, ಸಹೋದರಿಯು ಪ್ರಾಣಿಯೊಂದನ್ನು ರಕ್ಷಿಸಲು ಕಾಡಿನೆಡೆಗೆ ಹೋಗುತ್ತಿದ್ದಾಳೆ. ಅಯ್ಯಯ್ಯೋ, ಅದು ಭಯಂಕರವಾದ ಕಾಡು. ಅಲ್ಲಿ ಭಯಂಕರವಾದ ಕಾಡು ಪ್ರಾಣಿಗಳು ಇದೆಯಲ್ಲ. ಹೌದು, ನನಗೂ ಹೋಗಲು ಭಯವಾಗುತ್ತಿದೆ. ಆದರೆ ಸಹೋದರಿಯು ಕಾಡಿಗೆ ಹೋಗೇ ಬಿಟ್ಟಳಲ್ಲ. ಅಯ್ಯಯ್ಯೋ, ಆನೆ ಗರ್ಜನೆ ಕೇಳಿಸುತ್ತಿದೆ. ಹಾಗಾದರೆ ಈ ವಿಚಾರವನ್ನು ಕೂಡಲೇ ಅರಮನೆಯಲ್ಲಿ ತಿಳಿಸೋಣ ಬನ್ನಿ.
ನಾನದನ್ನು ರಕ್ಷಿಸಲೇಬೇಕು ಎಂದು ನಾವು ಎಷ್ಟು ಹೇಳಿದರೂ ಸೀತಾ ಆ ಕಾಡಿನೊಳಗೆ ಹೋಗಿಯೇ ಬಿಟ್ಟಳು. ಅಲ್ಲಿಂದ ಆನೆ ಕೂಗು ಕೇಳಿ ಬರುತ್ತಿತ್ತು. ನಮ್ಮ ಸೀತೆಗೆ ಯಾವ ಅಪಾಯವೂ ಆಗಬಾರದು. ಆಕೆ ಸುರಕ್ಷಿತವಾಗಿರಬೇಕು. ಕಾಡಿನ ಮೂಲೆ ಮೂಲೆಯನ್ನು ಹುಡುಕಿ ಸೀತೆಗಾಗಿ ಶೋಧಿಸಿ. ನಾವು ಕಾಡನ್ನು ಪ್ರವೇಶಿಸಿ ಸೀತೆಯನ್ನು ಹುಡುಕುತ್ತೇವೆ. ಅದರ ಅಗತ್ಯವಿಲ್ಲ ಮಹಾಪ್ರಭು. ಅಲ್ಲಿ ನೋಡಿ, ನೀನೇಕಮ್ಮ ಕಾಡಿನೊಳಗೆ ಹೋಗಿದ್ದೆ? ಸೀತೆ, ನಿನಗೆ ಎಲ್ಲಿ ಅಪಾಯವಾಯಿತು ಎಂದು ನಾವೆಲ್ಲರೂ ಹೆದರಿದ್ದೆವು. ನನಗೆ ಯಾವ ಅಪಾಯವೂ ಆಗಲಿಲ್ಲ. ಆದರೆ ಈ ಕರು ನಡೆಯಲಾಗದೆ ಕಾಲಿಗೆ ಮುಳ್ಳು ಚುಚ್ಚಿಕೊಂಡು ಗಾಯಗೊಂಡಿದ್ದರಿಂದ ಅಪಾಯದಲ್ಲಿ ಸಿಲುಕಿತ್ತು. ಅದನ್ನು ರಕ್ಷಿಸುವ ಭಾಗ್ಯ ನನ್ನದಾಯಿತು. ಸಹೋದರಿ, ಆನೆಯ ಗರ್ಜನೆಯೂ ಕೇಳಿ ಬರುತ್ತಿತ್ತು. ಅಲ್ಲಿ ಆನೆಯೂ ಇರಲಿಲ್ಲವೇ? ಅಲ್ಲಿ ಆನೆಯಂತೂ ಇತ್ತು. ಆ ಆನೆಯಿಂದ ನಿನಗೆ ಯಾವ ಅಪಾಯವೂ ಆಗಲಿಲ್ಲವೇ? ಆನೆ ತನ್ನ ಪಾಡಿಗೆ ತಾನು ಹೊರಟೆ ಹೋಯಿತು. ನನಗೆ ಯಾವ ಅಪಾಯವೂ ಆಗಲಿಲ್ಲ. ಸರಿಯಮ್ಮ, ಈಗ ಆದದ್ದಾಯಿತು. ಇನ್ನು ಮುಂದೆ ಇಂತಹ ಅಪಾಯ ಕಾರ್ಯಕ್ಕೆ ಹೋಗಬೇಡ. ನೋಡು, ಕಾಡಿನಲ್ಲಿ ಏನಾದರೂ ಆದರೆ ಅದನ್ನು ರಕ್ಷಿಸುವುದಕ್ಕೆ ರಾಜಭಟರಿದ್ದಾರೆ, ಸೈನಿಕರಿದ್ದಾರೆ, ಸ್ವತಃ ನಾವೇ ಇದ್ದೇವೆ. ನಮಗೆ ವಿಷಯ ತಿಳಿಸಿದರೆ ನಾವು ರಕ್ಷಣಾ ಕಾರ್ಯ ಮಾಡುತ್ತೇವೆ. ಆನೆಯು ಗೀಳಿಡುವುದನ್ನು ಕೇಳಿ ನಿನಗೇನು ಅಪಾಯವಾಯಿತೋ ಎಂದು ಊರ್ಮಿಳೆಯು ಹೆದರಿದ್ದಾಳೆ. ಹೌದೇ? ಹಾಗಾದರೆ ನಾನು ಈ ಕೂಡಲೇ ಊರ್ಮಿಳೆಯ ಬಳಿ ಹೋಗಬೇಕು. ಅವಳನ್ನು ಉಪಚರಿಸಬೇಕು. ಭಟರೇ, ಈ ಕರುವನ್ನು ಕರೆದುಕೊಂಡು ಹೋಗಿ